ಈ ದಿನದ ದೇವರ ವಾಕ್ಯ ಕೀರ್ತನೆ 30:11 ವಚನ. ಗೋಣಿ ತಟ್ಟನ್ನು ತೆಗೆದುಬಿಟ್ಟು ಹರ್ಷವಸ್ತ್ರವನ್ನು ನನಗೆ ಧಾರಣೆ ಮಾಡಿದಿ. ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ, ನೀವು ಕಣ್ಣೀರಿನ ಪರಿಸ್ಥಿತಿಯಲ್ಲಿ ಇರುವಾಗಲೂ, ದುಃಖದ ಪರಿಸ್ಥಿತಿಯಲ್ಲಿ ಇರುವಾಗಲೂ, ಭಯಾನಕ ಪಾಪದ ಪರಿಸ್ಥಿತಿಯಲ್ಲಿ ಇದ್ದಾಗಲೂ ದೇವರು ನಿಮಗೆ ಇರುವಂಥ ಆ ಕಣ್ಣೀರೆಂಬ ಗೋಣಿತಟ್ಟನ್ನು, ಪಾಪವೆಂಬ ಗೋಣಿತಟ್ಟನ್ನು ತೆಗೆದುಬಿಟ್ಟು ನಿಮಗೆ ಹರ್ಷವೆಂಬ ವಸ್ತ್ರವನ್ನು ಧಾರಣೆ ಮಾಡಿಸುವಾತನಾಗಿದ್ದಾನೆ. ಸತ್ಯವೇದದಲ್ಲಿ ನೋಡಿಕೊಳ್ಳುವಾಗ ಗೋಣಿತಟ್ಟು ಎಂಬುದಾಗಿ ನೋಡುವಾಗ ಅದು ದುಃಖದ ಸಂಕೇತವಾಗಿದೆ. ಉಪವಾಸ ಮಾಡುವಾಗ ಅವರು ಗೋಣಿತಟ್ಟನ್ನು ಹಾಕಿಕೊಂಡು ಬೂದಿಯನ್ನು ತಮ್ಮ ಮೈ ಮೇಲೆ ಹಾಕಿಕೊಂಡು ಅವರು ಕೂತುಕೊಂಡು ಪ್ರಾರ್ಥನೆಯನ್ನು ಮಾಡುವುದನ್ನು ನಾವು ನೋಡುತ್ತೇವೆ. ನಿನವೆಯ ಪಟ್ಟಣದ ಜನರು ನೋಡುವಾಗ ದೇವರ ಕೋಪವು ಅವರ ಮೇಲೆ ಬರುವಾಗ ಅವರು ಉಪವಾಸವಿದ್ದು ತಮ್ಮ ಪಾಪಗಳಿಗಾಗಿ ಅವರು ದೇವರ ಸನ್ನಿಧಾನದಲ್ಲಿ ಪಶ್ಚಾತ್ತಾಪ ಪಡುವಂಥ ಸಮಯದಲ್ಲಿ ಗೋಣಿತಟ್ಟನ್ನು ಧರಿಸಿಕೊಂಡು ಬೂದಿಯಲ್ಲಿ ಕೂತುಕೊಂಡು ಉಪವಾಸ ಮಾಡಿ ದೇವರಲ್ಲಿ ಪ್ರಾರ್ಥಿಸಿದರು. ಹೀಗೆ ನಾವು ಈ ಗೋಣಿತಟ್ಟು ದುಃಖಕ್ಕೆ ಒಂದು ಸಂಕೇತವಾಗಿದೆ ಎಂಬುದಾಗಿ ನೋಡಿಕೊಳ್ಳುತ್ತೇವೆ. ಆದ್ದರಿಂದ ದೇವರು ನಿನ್ನಲ್ಲಿರುವಂಥ ದುಃಖವನ್ನು ತೆಗೆಯಲು ಈ ಬೆಳಗಿನ ಜಾವದಲ್ಲಿ ಇಷ್ಟಪಡುತ್ತಿದ್ದಾರೆ. ಅದಕ್ಕಾಗಿ ನೀನು ದೇವರ ಸ್ವರಕ್ಕಾಗಿ ಕಿವಿಗೊಡು. ನಿನ್ನಲ್ಲಿರುವಂಥ ಎಲ್ಲ ಪಾಪಗಳನ್ನು ದೇವರ ಸನ್ನಿಧಾನದಲ್ಲಿ ಒಪ್ಪಿಕೋ. ಪಶ್ಚಾತ್ತಾಪದಿಂದ ಆತನಲ್ಲಿ ಪ್ರಾರ್ಥಿಸುವಾಗ ಆತನು ನಿನಗೆ ನಿರಂತರವಾಗಿರುವಂಥ ಹರ್ಷವಸ್ತ್ರವನ್ನು ಧಾರಣೆ ಮಾಡಿಸುತ್ತಾನೆ. ನಿನ್ನಲ್ಲಿರುವಂಥ ಎಲ್ಲ ದುಃಖವನ್ನು ಆತನು ತೆಗೆದು ಹಾಕುವಾತನಾಗಿದ್ದಾನೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯೇ, ಇನ್ನು ಎಷ್ಟರವರೆಗೆ ನೀನು ಪಾಪದಲ್ಲಿ ಇರುವಿ? ಪಶ್ಚಾತ್ತಾಪ ಪಡು. ದೇವರ ಸನ್ನಿಧಾನದಲ್ಲಿ ನೀನು ಪಶ್ಚಾತ್ತಾಪ ಪಡುವಾಗ ಇದು ಕೃಪಾ ಕಾಲವಾಗಿದೆ. ದೇವರು ನಿನ್ನನ್ನು ಕನಿಕರಿಸುವಾತನಾಗಿದ್ದಾನೆ. ಆತನು ಮನಮರಗುವ ದೇವರಾಗಿದ್ದುಕೊಂಡು ನಿನ್ನ ಎಲ್ಲ ಪಾಪಗಳನ್ನು ಕ್ಷಮಿಸಿಬಿಟ್ಟು ನಿನ್ನನ್ನು ನೂತನಪಡಿಸಿ ನಿನ್ನನ್ನು ಶುದ್ಧಿ ಮಾಡಿ ತನ್ನ ಮಗನಾಗಿ ಆತನು ಆರಿಸಿಕೊಳ್ಳುವಾತನಾಗಿದ್ದಾನೆ. ಆದ್ದರಿಂದ ಈ ಬೆಳಗಿನ ಜಾವದಲ್ಲಿ ಒಂದು ವೇಳೆ ನೀವು ಪಶ್ಚಾತ್ತಾಪ ಪಡಲು ಇಷ್ಟಪಟ್ಟು ನಿಮ್ಮೆಲ್ಲ ಪಾಪಗಳನ್ನು ಬಿಟ್ಟು ಪ್ರಾರ್ಥಿಸಲು ಮನಸ್ಸುಳ್ಳವರಾಗಿದ್ದರೆ ಈ ಸಮಯದಲ್ಲಿ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ. ಮನಮರುಗುವ ದೇವರಾಗಿರುವಂಥ ನನ್ನ ತಂದೆಯೇ, ಅಪ್ಪ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಕರ್ತನೆ, ಯಾರ್ಯಾರಪ್ಪ ಪಾಪವೆಂಬ ಗೋಣಿತಟ್ಟನ್ನು, ಅಪ್ಪ ಕಣ್ಣೀರೆಂಬ ಗೋಣಿತಟ್ಟನ್ನು ಧರಿಸಿಕೊಂಡು ಪಾಪದ ಜೀವಿತದಲ್ಲಿ ಇದ್ದಾರೋ ಸ್ವಾಮಿ, ಅಂತ ನಿನ್ನ ಮಕ್ಕಳನ್ನು ಕನಿಕರದಿಂದ ನೋಡಪ್ಪ. ಅವರ ಪಾಪಗಳನ್ನು ಬಿಟ್ಟು ನಿನ್ನ ಸನ್ನಿಧಾನದಲ್ಲಿ ಅಪ್ಪ ಪಶ್ಚಾತ್ತಾಪ ಪಡಬೇಕೆಂಬುದಾಗಿ ಬಯಸುವುದಾದರೆ ರಾಜ, ಅವರ ಹೃದಯವನ್ನು ನೀನು ಶುದ್ಧಿಗೊಳಿಸಪ್ಪ. ನಿನ್ನ ರಕ್ತದಿಂದ ಅವರನ್ನು ತೊಳೆದು ಶುದ್ಧಿ ಮಾಡು ಸ್ವಾಮಿ ಕರ್ತನೆ. ರಾಜ, ಅವರ ನೂತನ ಸೃಷ್ಟಿಯಾಗಿ ನೀನು ಮಾಡು ಸ್ವಾಮಿ ಕರ್ತನೆ. ಅವರ ಜೀವಿತದಲ್ಲಿ ಎಂದಿಗೂ ದುಃಖವಿರಬಾರ್ದಪ್ಪ. ಅಪ್ಪ ಸ್ವಾಮಿ, ನೀನು ನಮ್ಮ ಪರಲೋಕದ ತಂದೆಯಾಗಿದ್ದುಕೊಂಡು ಅಪ್ಪ ಅವರ ಪ್ರತಿಯೊಂದೊಂದು ಕೊರತೆಗಳನ್ನು ಕಣ್ಣೀರನ್ನು ಅಪ್ಪ ಕರ್ತನೆ ನೀಗಿಸಿ ಅವರಿಗೆ ಯಾವಾಗಲೂ ಅಪ್ಪ ಕರ್ತನೆ ಸಂತೋಷವನ್ನು ಅನುಗ್ರಹಿಸಿಕೊಡು ಸ್ವಾಮಿ ಕರ್ತನೆ. ಹರ್ಷ ವಸ್ತ್ರವನ್ನು ನೀನು ಧಾರಣೆ ಮಾಡು ಸ್ವಾಮಿ ಕರ್ತನೆ. ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.